ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಮನದೊಡತಿಯ ಮನದ ಮಾತುಗಳಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅಪ್ಡೇಟ್ ಏನಂತ ಹೇಳಿ ನೋಡ್ತಾ ಇದ್ರ, ಎಸ್, ಇವತ್ತಿನ ಅಪ್ಡೇಟ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ವಿಚಾರ ಬಂದು ಬಿಗ್ ಬಾಸ್. ಎಸ್, ಬಿಗ್ ಬಾಸ್ ಅಂದ ತಕ್ಷಣ ಗೊತ್ತಾಯ್ತು ನಿಮ್ಮ ತಲೆಯೆಲ್ಲ ಏನೇನು ನೋಡ್ತಾ ಇದೆ ಇವಾಗ ಅಂತ. ಎಸ್, ಇವಾಗ ಏನ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಈ ಸೀಸನ್ಗೆ ಯಾರೆಲ್ಲ ಬರ್ಬೋದು ಇದೆ ಅಲ್ವಾ ಎಲ್ರಿಗೂ ಕುತೂಹಲ. ಎಸ್, ಈ ಬಿಗ್ ಬಾಸ್ ನ ಯೂಶಲಿ ನೀವೆಲ್ಲ ನೋಡ್ಕೊಂಡೇ ಬರ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಬಿಗ್ ಬಾಸ್ಗೆ ಯಾರೆಲ್ಲ ಬರ್ಬೋದು? ಎಸ್, ಸಿಂಗರ್ ಬರ್ತಾರೆ ಒಬ್ರು, ಸೊ ಆಸ್ಟ್ರಾಲಜರ್ ಇರ್ತಾರೆ, ಅಡುಗೆಗೆ ಸಂಬಂಧಪಟ್ಟವ್ರು ಒಬ್ರು ಇರ್ತಾರೆ, ಹಾಗೆ ಸ್ಪೋರ್ಟ್ಸ್ ಮ್ಯಾನ್ಗಳು ಇರ್ತಾರೆ, ಸೊ ಸೀರಿಯಲ್ ಆಕ್ಟರ್ಗಳಲ್ಲಿ ಒಂದು 3 ಜನ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರೆಲ್ಲ ವೈರಾಗಿರ್ತಾರೆ ಅದರಲ್ಲಿ ಒಂದಿಬ್ರು ಇರ್ತಾರೆ. ಸೊ ಇದೆಲ್ಲರ ಮಧ್ಯ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುತ್ತೆ. ಯಾವ್ದಂತ ಹೇಳ್ತೀರಾ? ಎಸ್, ಅದೇ ಒಂದು ಕ್ವಾಟ್ಲೆ ಕೊಡೋ ಅಂತ ಕ್ಯಾರೆಕ್ಟರ್. ಎಸ್, ನಮ್ಮ ಬಿಗ್ ಬಾಸ್ ತಂಡದವರು ಪ್ರತಿ ಸೀಸನ್ ಅಲ್ಲೂ ಸೋಷಿಯಲ್ ಮೀಡಿಯಾ ಹಾಗೆ ಸಿನಿಮಾ ರಂಗ ಈ ಎರಡರಲ್ಲೂ ಕೂಡ ಹುಡುಕಿ ಒಬ್ರು ಕ್ವಾಟ್ಲೆ ಮತ್ತೆ ಕೇಟ್ಲೆ ಎರಡು ಮಾಡುವಂತ ಒಂದು ವ್ಯಕ್ತಿತ್ವನ ಎಲ್ಲ ಸೀಸನ್ ಅಲ್ಲೂ ಇಟ್ಟಿರ್ತಾರೆ. ಎಸ್, ನಿಮ್ಗೆ ಎಲ್ಲರೂ ಗೊತ್ತಿರ್ಬೋದು, ಇದು TRPಗೋಸ್ಕರ ಏನೇ ಇರಲಿ. ಸೊ ಈ TRP ಅಂದರೆ ಅದರಲ್ಲಿ ಅವ್ರು ಕೆಲಸ ಮಾಡುವಂತಹ ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ಬದುಕು ನಡೆಯೋದು. ಎಸ್, ಆಕ್ಚುಲಿ ಈ ಕ್ವಾಟ್ಲೆ ಕೊಡುವಂತ ವ್ಯಕ್ತಿನ ಹಾಕಿದ್ರೆ ಏನಪ್ಪಾ ಇದು ಏನ್ ನೋಡೋದು ಅಂತೇಳಿ ನೀವು ನೋಡ್ದೇನೆ ಕುತ್ಕೊಂತೀರಾ? ಇಲ್ಲ, ಅವ್ರನ್ನೇ ಜಾಸ್ತಿ ನೋಡ್ತೀರಾ, ಅವ್ರನ್ನೇ ಗಮನಿಸ್ತೀರಾ, ಕೆಲವೊಂದ್ಸಲ ಅವ್ರನ್ನ ಬೈಕೊಂಡು ಓಡಾಡ್ತೀರಾ, ಕೆಲವೊಂದ್ಸಲ ಅವ್ರನ್ನೇ ಹೊಗಳುತ್ತೀರಾ. ಎಸ್, ಈ ಒಂದು ವ್ಯಕ್ತಿತ್ವ ಅಂದಮೇಲೆ ಈ ತರ ಏರುಪೇರುಗಳನ್ನ ಅನಿಸಿಕೆ ಉಟ್ಕೊಳ್ಳೋದು ಸಾಮಾನ್ಯ. ಸೊ ಏನೇ ಆಗ್ಲಿ, ಈಗ ನಿಮ್ಮ ಪ್ರತಿನಿತ್ಯ ಜೀವನದಲ್ಲೂ ಕೂಡ ಈ ತರ ಕ್ವಾಟ್ಲೆ ಕೊಡೋ ಅಂತನ್ನ ಖಂಡಿತ ನೋಡಿರ್ತೀರಾ. ನಿಮ್ಮ ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು, ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಅಲ್ವಾ. ಎಸ್, ಆದ್ರೆ ಬಿಗ್ ಬಾಸ್ ತಂಡದವರು ಈ ತರ ವ್ಯಕ್ತಿತ್ವನ ಮಾಧ್ಯಮದ ಮುಖಾಂತರ ನಮಗೆ ತೋರಿಸ್ತಾ ಇರ್ತಾರೆ. ಸೊ ಅಷ್ಟೇ ವ್ಯತ್ಯಾಸ. ನಮ್ಮ ಡೈಲಿ ಲೈಫಲ್ಲಿ ನೋಡ್ತಾ ಇರ್ತೀವಿ, ಏನನ್ನು ನೋಡ್ತಿರ್ತೀವೋ ಅದನ್ನೇ ನಾವು ಬಿಗ್ ಬಾಸ್ ಅಲ್ಲಿ ನೋಡ್ತೀವಿ, ಆ ತರ ವ್ಯಕ್ತಿತ್ವನ. ಅಷ್ಟೇ ನನ್ನ ಪ್ರಕಾರ ಇದರಲ್ಲಿರುವಂತ ವ್ಯತ್ಯಾಸ. ಸೊ ಇವಾಗ ಪ್ರಶ್ನೆ ಏನು? ಎಸ್, ಈ ತರ ಕ್ವಾಟ್ಲೆ ಕೊಡುವಂತ ವ್ಯಕ್ತಿತ್ವ ಈ ಸರಿ ಈ ಬಿಗ್ ಬಾಸ್ ಸೀಸನ್ ಯಾರು ಹೋಗ್ಬೋದು ಅಲ್ವಾ? ಸೊ ಎಸ್, ನನ್ಗೆ ತಿಳಿದ ಮಟ್ಟಿಗೆ ಸಿನಿಮಾ ರಂಗದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎರಡರಲ್ಲೂ ನೋಡಿ ನನ್ನ ಅನಿಸಿಕೆ ಪ್ರಕಾರ ನಾನು ನಿಮ್ಗೆ ಅವರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡಿ ನಿಮ್ ಗೆಸ್ ಮಾಡಿ ಯಾರು ಹೋಗ್ಬೋದು ಈ ಸೀಸನ್ಗೆ, ಈ ಕ್ವಾಟ್ಲೆ ಕೊಡೋ ಗುಂಪಲ್ಲಿ ಯಾರು ಹೋಗ್ಬೋದು ಅನ್ನೋದನ್ನ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಳಿಗೋಸ್ಕರ ನನ್ನ ಚಾನಲ್ ಅಂದ್ರೆ ಈ ಮನದ ಮಾತುಗಳನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ, ನೋಡ್ತಾರೆ.